ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ನಲ್ಲಿ ಏನು ತೋರಿಸ್ತಿದ್ದೀನಿ ಅಂತಂದರೆ, ನಾನು ಅಮೆಝಾನಲ್ಲಿ ಕೆಲವು ಐಟಮ್ಸ್ ಬುಕ್ ಮಾಡ್ಕೊಂಡಿದ್ದೆ. ಬಾತ್ರೂಮ್ಗೆ ಅವತ್ತೆಲ್ಲ ಬೇಕಾಗಿರೋ ಎಸೆನ್ಷಿಯಲ್ಸ್ ಬುಕ್ ಮಾಡಿದ್ದೆ. ಈ ಬ್ರಷ್ ಸ್ಟ್ಯಾಂಡು ಮತ್ತು ಸೋಪ್ ಸ್ಟ್ಯಾಂಡ್ ಎಲ್ಲ ಬೇಕಿತ್ತು. ಸೊ ಕ್ಯೂಟ್ ಆಗಿರುತ್ತಲ್ಲ, ಆ ಥರದ್ದೆಲ್ಲ ನಾನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋ ತೋರಿಸ್ತಿದ್ದೀನಿ. ಮತ್ತು ಅದಾದಮೇಲೆ ಮನೆಯಲ್ಲಿ ಯೂಶ್ವಲ್ ಚೋರ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಅದನ್ನೆಲ್ಲ ಹೆಂಗೆ ಫಿಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಇನ್ನೊಂದೇನಂತಂದ್ರೆ ನಾನು ಬುಕ್ಕೇ ಮಾಡಿ ಇಲ್ದಿರೋ ಐಟಮ್ ಎಲ್ಲ ಮಿಸ್ ಮ್ಯಾಚ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ರಿಟರ್ನ್ಗೆ ಹಾಕಿದೆ. ಅದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಮೆಝಾನಲ್ಲಿ ನಡೆದ ಸರ್ವಿಸೇ ಚೆನ್ನಾಗಿಲ್ಲ. ಬರೀ ಫೇಕ್ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಏನು ಬುಕ್ ಮಾಡಿದ್ರು ಏನಾದರೂ ಒಂದು ಮಿಸ್ಟೇಕು. ಸೊ ಆಲ್ಮೋಸ್ಟ್ ಫೆಡ್ ಅಪ್. ಇವಾಗೆಲ್ಲ ನನಗೆ ಆನ್ಲೈನ್ ಶಾಪಿಂಗ್ ಮೇಲೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಫಸ್ಟೆಲ್ಲ ಪ್ರತಿಯೊಂದು ಐಟಮ್ ಆನ್ಲೈನಲ್ಲೇ ಬುಕ್ ಮಾಡ್ತಿದ್ದೀನಿ ನಾನು. ಇವಾಗ ಆನ್ಲೈನ್ ಶಾಪಿಂಗ್ ಅಂದ್ರೆ ಒಂಥರ ಬೇಜಾರು. ಏನೋ ಒಂದು ಬುಕ್ ಮಾಡಿದ್ರೆ ಈಗ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅದರಲ್ಲಿ. ಸೊ ನವ್ ಡೇಸ್ ಐ ಆಲ್ವೇಸ್ ಪ್ರಿಫರ್ ಹೋಗಿ ಶಾಪ್ ಮಾಡೋದು. ಹೋಗಿ ನೋಡಿ ನಾವು ಆ ಪ್ರಾಡಕ್ಟ್ನ ತೊಗೊಂಡ್ರೆ ಅವಾಗಲೇ ತೊಗೊಂಡು ಕೂಡ ಬರ್ಬೋದು. ಬಟ್ ಇದು ಆನ್ಲೈನಲ್ಲಿ ಮಾಡಿದ್ರೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ಬೇಕು, ಪೇ ಮಾಡಿದ್ದಲ್ದಂಗೆ. ನೋಡಿ ನಾನು ಇದನ್ನು ಬುಕ್ ಮಾಡಿದ್ರೆ ಅವ್ರು ಯಾವುದೋ ಕೊಟ್ಟು ಕಳಿಸಿದ್ದಾರೆ, ಅದನ್ನು ರಿಟರ್ನ್ಗೆ ಹಾಕೋಣ ಅಂತ ಸೈಡ್ಗೆ ಹಂಗೆ ಇಟ್ಟಿದ್ದೆ. ಮತ್ತು ಹಾಗೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ನಮ್ಮ ಅತ್ತೆ ಹೊಸ ಬೆಡ್ಶೀಟ್ ಎಲ್ಲ ತಂದು ಕೊಟ್ಟಿದ್ರು. ಸೊ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಹಾಗೆ ಕೂಡ ಬಾತ್ರೂಮ್ ಎಸೆನ್ಷಿಯಲ್ಸ್ ಎಲ್ಲ ಫಿಟ್ ಮಾಡ್ಬೇಕಂದ್ರೆ ಬಾತ್ರೂಮ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನೋಡಿದೆ. ಆನ್ಲೈನಲ್ಲಿ ಬುಕ್ ಮಾಡೋಣ ಅದನ್ನು ಅಂತ ನೋಡಿದೆ. ಬಾತ್ರೂಮ್ ಕ್ಲೀನಿಂಗು ಈ ಅರ್ಬನ್ ಕಂಪನಿಯಿಂದ ಬುಕ್ ಮಾಡಿ 1 ಅವರ್ ಆದರೂ ಅವ್ರು ಬಂದೇ ಇಲ್ಲ. ಸರಿ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ, ಟೈಮ್ ಆಗಿಬಿಡುತ್ತೆ ಅಂತ ಅದನ್ನು ನಾನೇ ಮಾಡಿದೆ. ಸರಿ ಫ್ರೀ ಇದ್ನಲ್ಲ ಅಂಥೇಳಿ ಅದು ಒಂಥರ ಬಾತ್ರೂಮ್ ಕ್ಲೀನಿಂಗ್ ಡಿಸ್ಇನ್ಫೆಕ್ಟೆಂಟ್ ಎಲ್ಲ ಸ್ವಲ್ಪ ಹೆವಿ ಇರುತ್ತಲ್ವ. ನಂಗೆ ಅದು ಮಾಡಾದ್ಮೇಲಿಂದ ಮೂಗೆಲ್ಲ ಒಂಥರ ಮೂಗು ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಅದು ಬ್ರೀದ್ ಮಾಡಿದ್ದಕ್ಕೂ ಏನೋ ಆದರೂ ಮೂಗು ಬಟ್ಟೆ ಕಟ್ಕೊಂಡೇ ಮಾಡಿದೆ. ಬಟ್ ಸ್ಟಿಲ್ ಕೈ ಎಲ್ಲ ಇರಿಟೇಷನ್ ಬಂದಿತ್ತು, ಉರಿ ಥರ. ಬಟ್ ವಿ ಹ್ಯಾವ್ ಟು ಡೂ ಅವರ್ ಓನ್ ಹೌಸ್ ಹೋಲ್ಡ್ ವರ್ಕ್ಸ್ ಅಲ್ವಾ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಐ ಆಮ್ ಡೂಯಿಂಗ್ ಆಲ್ ಆಫ್ ದಿಸ್. ಸೊ ಬೆಡ್ಶೀಟ್ಸ್ ಎಲ್ಲ ಕ್ಲೀನಾಗಿ ಚೇಂಜ್ ಮಾಡಿ ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತಾ ಇರ್ತೀನಿ. ಎಲ್ಲ ಮನೆ ಕೆಲಸ ಮುಗಿಸೋಷ್ಟೊತ್ತಿಗೆ ಸಂಜೆ 7 ಗಂಟೆನೇ ಆಗಿತ್ತು. ಕಿಶೋರ್ ಅವ್ರನ್ನ ಕೆಲ್ಸಕ್ಕೆ ಕಳಿಸಿ ಅದಾದಮೇಲೆ ಶುರು ಹಚ್ಕೊಂಡಿದ್ದೆ ಕೆಲಸ ಎಲ್ಲ. ಮತ್ತು ಯೂಶ್ವಲಿ ಡೈಲಿ ಯೂಸ್ ಮಾಡೋ ರಗ್ ಕೂಡ ಅಷ್ಟೇ ತುಂಬಾ ಗಲೀಜಾಗಿತ್ತು ಅಂತ ಅದನ್ನ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಅದಾದಮೇಲೆ ಈ ಅನ್ಬಾಕ್ಸ್ ಮಾಡಿದ ಐಟಮ್ಸ್ ಎಲ್ಲ ಫಿಟ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ. ಅದಕ್ಕೆ ಮುಂಚೆ ಲೆಟ್ ಮಿ ಜಸ್ಟ್ ಕ್ಲೀನ್ ದಿಸ್ ಬಾತ್ರೂಮ್ ಟೈಲ್ಸ್ ಎಲ್ಲ ಉಜ್ಜೋಣ ಅಂತೇಳಿ ಅದನ್ನು ಕೂಡ ತಂದು ಇಟ್ಟಿದ್ವಿ. ಟೈಲ್ಸ್ ಸ್ಕ್ರಬ್ ಮಾಡ್ತಾರಲ್ಲ ಹ್ಯಾಪಿಕ್ದು, ಅದೆಲ್ಲ ಹಾಕಿ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ಹಾಗೆ ಟಾಯ್ಲೆಟ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಆಲ್ ದಿಸ್. ಸೊ ಹಂಗೆ ರೆಕಾರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ನಮ್ಮ ಮಮ್ಮಿ ಇದನ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಪ್ರಾಬಬ್ಲಿ. ಒಂದಿನ ಇದೆಲ್ಲ ಮಾಡಿಲ್ಲ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಯಾ ಮಮ್ಮಿ ನೋಡ್ತಾ ಇದೆಯಾ ನೋಡು, ನಾನು ಕಲಿತಿದ್ದೀನಲ್ಲ. ಶಿ ಯೂಸ್ ಟು ಮಾಕ್ ಮೀ ಲೈಕ್, ನೀನು ಏನು ಕೆಲಸ ಮಾಡ್ತೀಯೋ ಡೈಲಿ ಬೈಸ್ಕೊತೀನೋ ಮತ್ತೆ ಮನೆಯಲ್ಲಿ ಹೋಗಿ ಅಂತ. ಬಟ್ ನೋ, ಐ ಆಮ್ ಡೂಯಿಂಗ್ ಆಲ್ ಆಫ್ ದಿಸ್. ಸೊ ಇದನ್ನ ಮುಗಿಸ್ ಏನೋ ಒಂಥರ ನಾನು OCD ಪರ್ಸನ್ ಆಗಿರೋದ್ರಿಂದ ಕ್ಲೀನ್ ಮಾಡಿಬಿಟ್ರೆ ಒಂಥರ ನೆಮ್ಮದಿ ನನಗೆ. ನಾನಿರೋ ಜಾಗ ತುಂಬ ನೀಟಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ. ಮತ್ತು ನಂಗೆ ಇದು ಸ್ಟ್ರೆಸ್ ಬಸ್ಟರ್ ಕೂಡ ಹೌದು. ಯಾರ ಹತ್ರ ಆದರೂ ಜಗಳ ಆಡ್ಬಿಟ್ರೆ ಇಲ್ಲ ಬೇಜಾರಾಗ್ಬಿಟ್ರೆ ಈ ಥರ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ನನ್ನ ತಲೆ ಕೂಡ ಕ್ಲೀನ್ ಆಗಿಬಿಟ್ಟಿರೋ ಥರ ಫೀಲ್ ಆಗುತ್ತೆ ನನಗೆ. ಸೊ ನಾನೇ ಯೂಸ್ ಮಾಡೋದಲ್ವ ಇವೆಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ 45 ಮಿನಿಟ್ಸ್ ಕೆಲಸ. ಬಟ್ ನಾನು ಇದರಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿ ಟೈಮ್ ಲ್ಯಾಪ್ಸಲ್ಲಿ ನಿಮ್ಗೆ ಅದನ್ನು ಆಲ್ಮೋಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಬಟ್ 45 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ದೀನಿ ಆ ಟೈಲ್ಸ್ ಎಲ್ಲ ನಾನು. ಬಿಕಾಸ್ ಅದೆಲ್ಲ ಅಂಟಿಸ್ತೀನಲ್ಲ ತಂದಿರೋದು ಹೊಸ ಐಟಮ್ಸ್ ಎಲ್ಲ, ಸ್ಟಿಕ್ಕಿಂಗ್ ಅದು ಅದ್ರದ್ದೇನು ನಾವು ನಟ್ಟೇನು ಹೊಡೆಯೋಂಗಿಲ್ಲ, ಡ್ರಿಲ್ಲಿಂಗ್ ಏನೂ ಬೇಕಾಗಿರಲಿಲ್ಲ ಅದಕ್ಕೆ. ಸೊ ಅದು ಸ್ಟಿಕ್ಕಿಂಗ್ ಅಲ್ವಾ ಅಂತ ಹೇಳ್ಬಿಟ್ಟು ನೀಟಾಗಿದ್ರೆ ಬೆಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡಿ ನಾನು ನಮ್ಮ ಮನೇಲಿ ಇರಬೇಕಾದ್ರೆ ಕೂಡ ಈ ಥರ ಐಟಮ್ಸ್ ಎಲ್ಲ ತಂದುಬಿಟ್ಟು ನಮ್ಮ ಮಮ್ಮಿ ಮನೇಲಿ ಕೂಡ ಇದೆಲ್ಲ ಮಾಡಿದ್ದೆ. ಬಿಕಾಸ್ ಐ ಲವ್ ಆಲ್ ದಿಸ್ ಲೈಕ್ ಕ್ಯೂಟ್ ಸ್ಟಫ್ಸ್ ಇಟ್ಕೊಳ್ಳೋದು. ಅಫ್ಕೋರ್ಸ್ ಗರ್ಲ್ ಅಲ್ವಾ, ಎಲ್ಲ ಹುಡುಗಿರು ಹಿಂಗೆ ಇರ್ತಾರೆ ಅಂತ ನನಗನ್ಸುತ್ತೆ. ಸೊ ಅಲ್ಲಿ ಇಟ್ಟಿದ್ನಲ್ಲ. ಸೊ ಇವಾಗ ನಾನು ಇಲ್ಲಿರೋದ್ರಿಂದ ನಾನು ಇರೋ ಕಡೆ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಐ ಗಾಟ್ ಆಲ್ ದಿಸ್. ಇಟ್ ಇಸ್ ಕ್ಯೂಟ್ ನೋ. ಸೋಪ್ ಸ್ಟ್ಯಾಂಡು ಮತ್ತು ಬ್ರಷ್ ಸ್ಟ್ಯಾಂಡ್ ಕೂಡ ಅಷ್ಟೇ. ನಾನು ಆ ಪೆಂಗ್ವಿನ್ದು ಬುಕ್ ಮಾಡಿದ್ದು, ಬಟ್ ಅವ್ರು ಯಾವುದೋ ಕೊಟ್ಟು ಕಳಿಸಿದ್ದಾರೆ. ಅದನ್ನ ರಿಟರ್ನ್ ಹಾಕಿದ್ದೀನಿ. ಅದು ಕೂಡ ಬಂದಮೇಲೆ ಅದನ್ನು ಫಿಟ್ ಮಾಡಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಬ್ಯಾಕ್ಗ್ರೌಂಡ್ ನಾಯ್ಸ್ ಅವಾಯ್ಡ್ ಆಗಲಿ ಅಂತ ಹೇಳಿ ನಾನು ಮೈಕ್ ತೊಗೊಂಡಿದ್ನಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಹೌ ಇಟ್ ಇಸ್. ಪ್ರೀವಿಯಸ್ ವಿಡಿಯೋಸಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರ್ತಿತ್ತು, ಬಟ್ ವಾಯ್ಸ್ ಅಂತೂ ಕ್ಲಾರಿಟಿ ಇರ್ತಿತ್ತು. ಬಟ್ ನಾವು ಐ ಆಮ್ ಯೂಸಿಂಗ್ ಮೈಕ್, ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ. ಲೆಟ್ ಮಿ ನೋ ಇಫ್ ದಿಸ್ ಇಸ್ ಬೆಟರ್. ಯಾ
ಐ ಫೀಲ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಅವಾಯ್ಡ್ ಆಗ್ತಿದೆ ಅಂತ ಪೋಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಮತ್ತೆ ಇದನ್ನು ಕೂಡ ಅಷ್ಟೇ ಈಸಿಯಾಗಿ ಫಿಟ್ ಮಾಡ್ಬೋದಿತ್ತು, ಬಿಕಾಸ್ ಇದರಲ್ಲಿ 2 ಸ್ಟಿಕ್ಕರ್ಸ್ ಇರೋದ್ರಿಂದ ಅದನ್ನ ಮಾರ್ಕ್ ಮಾಡ್ಕೊಂಡು ಫಿಟ್ ಮಾಡಬೇಕು ಏನಂತ ಗೊತ್ತಾಗಿಲ್ಲ. ಹಾಯ್ ಮಾಡಿದೆ, ಎಕ್ಸ್ಟ್ರಾ ಸ್ಟಿಕ್ಕರ್ಸ್ ಕೊಟ್ಟಿದ್ದಕ್ಕೆ ಅದು ವೇಸ್ಟ್ ಆಗಿಲ್ಲ, ಇಲ್ಲಾಂದ್ರೆ ಅದು ವೇಸ್ಟ್ ಆಗ್ತಿತ್ತು ನಾವು ಅಲ್ಲಿ. ಈಸಿ ಅದಕ್ಕೆ ಫಿಟ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ರೆ ಈಸಿ ಆಗ್ಬಿಡ್ತಾ ಇತ್ತು. ಬಟ್ ನಾನು ಅದನ್ನ ಫಸ್ಟ್ ಸ್ಟಿಕ್ಕರ್ ಅಂಟ್ಬಿಟ್ಟು ಹಾಕಕ್ಕೆ ಹೋಗಿ ತಪ್ಪಾಯ್ತು. ಅದು ತೆಗಿಯಕ್ಕೆ ಹೋಗ್ಬಿಟ್ಟು ಪೀಸ್ ಆಗೋಯ್ತು ಅದರಲ್ಲಿ, ಇದು ಪ್ಲಾಸ್ಟಿಕ್ ಎಲ್ಲ. ಬಟ್ ಎಕ್ಸ್ಟ್ರಾ ಕೊಟ್ಟಿದ್ದರಿಂದ ಐ ಕುಡ್ ಯೂಸ್ ಅದರ್ ಒನ್. ಅದಾದ್ಮೇಲೆ ಫಿಟ್ ಎಲ್ಲ ಮಾಡಿದ್ಮೇಲೆ ಈ ಥರ ಇತ್ತು ನೋಡಿ. ನನ್ನ ಸೋಪು ಮತ್ತು ನಂದು ಪ್ರಾಡಕ್ಟ್ಸ್ ಏನೇನಿದೆ, ಶಾಂಪೂ, ಫೇಸ್ ವಾಶ್ ಎಲ್ಲ ಕೂಡ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೆ. ಮತ್ತೆ ಯಾ ಅಫ್ಕೋರ್ಸ್ ಫಾರಿನ್ ಟಾಯ್ಲೆಟ್ ಅಂತ ಕಮೋಡ್ ಇದ್ದರೆ ಯು ಹ್ಯಾವ್ ಟು ಯೂಸ್ ದಿಸ್ ಟಿಶ್ಯೂಸ್ ಅಲ್ವಾ. ನನಗಂತೂ ನಮ್ಮನೇಲಿ ಇದೇ ಥರನೇ ಇದ್ದಿದ್ದು. ಸೊ ಇವಾಗ ಇಲ್ಲಿ ಕೂಡ ಇದೇ ಥರ ಫಿಟ್ ಮಾಡೋಣ ಅಂತ ಹೇಳಿ ಟಾಯ್ಲೆಟ್ ಪೇಪರ್ಸ್ ಹಾಕೋದಕ್ಕೆ ಟಿಶ್ಯೂ ಸ್ಟ್ಯಾಂಡ್ ಮತ್ತು ಡಸ್ಟ್ಬಿನ್ ಎಲ್ಲ ಕೂಡ ತಂದು ಫಿಟ್ ಮಾಡಿದ್ದೆ. ಮದುವೆ ಆದ್ಮೇಲೆ ತುಂಬಾ ಜನ ನೋಡಿರ್ಬೋದು, ನಂದು ರೂಮ್ ಮೇಕ್ ಓವರ್ ಕೂಡ ನಾನು ಪೋಸ್ಟ್ ಮಾಡಿದ್ದೆ. ರೂಮಲ್ಲಿರೋ ವಾಲ್ಸ್ ಎಲ್ಲ ಪಿಂಕ್ ಆಗಿದ್ದರಿಂದ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಫೋಮ್ ಪೇಪರ್ಸ್ ಎಲ್ಲ ತಂದು ಸ್ಟಿಕ್ ಮಾಡಿ ರೂಮ್ ಕಂಪ್ಲೀಟ್ ಚೇಂಜ್ ಮಾಡಿದ್ದೆ. ಅದು ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಥರ ವೇರ್ ಎವರ್ ಐ ಆಮ್ ಐ ಮೇಕ್ ದ ಪ್ಲೇಸ್ ಲುಕ್ ಆ್ಯಕ್ಚುಲಿ ವೆರಿ ಎಲಿಗೆಂಟ್ ಆ್ಯಂಡ್ ನೈಸ್ ಅಂತ ಹೇಳ್ಬೋದು, ದ ವೇ ಐ ವಾಂಟೆಡ್ ಟು ಲುಕ್. ಯಾ ಸೊ ಎಲ್ಲ ಫಿಟ್ ಮಾಡಿದ್ಮೇಲೆ ಈ ಥರ ಇತ್ತು ಕಂಪ್ಲೀಟ್ ಲುಕ್. ಬಟ್ ನಂದು ಬ್ರಷ್ ಸ್ಟ್ಯಾಂಡ್ ಮಿಸ್ಸಿಂಗು, ಅದು ಕೂಡ ಬಂದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಮಂಡೇ ಡೆಲಿವರಿ ಅಂತ ತೋರಿಸ್ತಿದ್ದಾರೆ, ಪ್ರಾಬಬ್ಲಿ ಮಂಡೇ ಬರ್ಬೋದು, ಇಲ್ಲ ಮುಂಚೆ ಕೂಡ ಬರ್ಬೋದು. ಅದಾದಮೇಲೆ ನಾನು ಆ್ಯಕ್ಚುಲಿ 2 ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಇದು ಇನ್ನೊಂದನ್ನು ನಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲೈಕ್ ನಾರ್ಮಲ್ ಮಾಯಿಶ್ಚರೈಸರ್ ಎಲ್ಲ ಇಡೋದಕ್ಕೆ ಯೂಸ್ ಮಾಡೋಣ ಅಂತ ಹೇಳಿ ಅದನ್ನ ರೂಮಲ್ಲೇ ಹಾಕಿದೆ. ನಂದು ಕಬೋರ್ಡ್ ಇತ್ತಲ್ಲ ವಾರ್ಡ್ರೋಬು, ಅದಕ್ಕೆ ಕೂಡ ಸೈಡಲ್ಲಿ ಫಿಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಐ ಡೋಂಟ್ ನೋ ಇಫ್ ಇಟ್ ವಿಲ್ ಸ್ಟ್ಯಾಂಡ್ ಫಾರ್ಮ್ ಆನ್ ವುಡ್ಡಲ್ಲಿ ಇದಕ್ಕೆ ಮುಂಚೆ ಸ್ಟಿಕ್ ಮಾಡಿ ಅದು ಕೆಳಗೆ ಬಂದು ಬಿದ್ದಿತ್ತು. ಬಟ್ ಇದ್ರ ಮೇಲೆ ಐ ಆಮ್ ನಾಟ್ ಶ್ಯೂರ್. ಬಟ್ ಕೆಲವೇ ಐಟಮ್ಸ್ ಇಟ್ಕೊಂಡು ಡೈಲಿ ಲೈಕ್ ಕೈಗೆ ಸಿಗೋ ಥರ ಯೂಸ್ ಆಗುತ್ತೆ, ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀನಲ್ಲ ಅದನ್ನು ಮಾತ್ರ ಅದ್ರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಎಲ್ಲ ಕೆಲಸ ಮುಗಿದ್ಮೇಲೆ ನೋಡಿ ಎಷ್ಟು ನೀಟಾಗಿ ಪೀಸ್ಫುಲ್ಲಾಗಿ ಕಾಣಿಸ್ತಿದೆ ಪ್ಲೇಸು. ಸೊ ಯಾ ಐ ಲವ್ ದ ವೇ ಇಟ್ ಲುಕ್ಸ್. ನಂದು ಎಲ್ಲೇ ಸುತ್ತಾಡ್ಕೊಂಡು ಬರಲಿ ನನ್ನ ರೂಮ್ ಇದೇ ನನ್ನ ಪೀಸ್ ಪ್ಲೇಸ್. ಲೈಕ್ ಮೋಸ್ಟ್ ಆಫ್ ಯು ಆಲ್ ಎಲ್ಲರಿಗೂ ಹಂಗೆ ಅನ್ಸುತ್ತಲ್ವಾ. ಎಲ್ಲೇ ಸುತ್ತಾಡ್ಕೊಂಡು ಬರಲಿ, 7 ಊರು ಸುತ್ತಿದ್ರು ನಮ್ಮೂರೇ ನಮ್ಗೆ ಮೇಲು ಅಂತೀವಲ್ಲ, ಆ ಥರ ನಮ್ಮ ರೂಮೇ ನಮಗೆ ಮೇಲು ಅಂತ ಅನ್ಸುತ್ತೆ ನನಗೆ. ದಟ್ ಇಸ್ ವೇರ್ ಐ ಕ್ಯಾನ್ ಬಿ ಮೈ ಸೆಲ್ಫ್ ಪೀಸ್ಫುಲ್, ನಂಗೆ ಬೇಕೋ ಹಂಗಿರ್ಬೋದು ಅಂತ ಹೇಳಿ. ಸೊ ಕಂಪ್ಲೀಟ್ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ಥರ್ಸ್ಡೇ ಆಗಿದ್ದರಿಂದ ಪೂಜೆ ಮಾಡ್ಬೇಕಂತ ಹೇಳಿ ಲೈಕ್ ಯಾ ಕಂಪ್ಲೀಟ್ಲಿ ಡನ್ ಆ್ಯಂಡ್ ಡಸ್ಟೆಡ್. ಅದಾದಮೇಲೆ ನಾನು ಕೂಡ ತುಂಬ ಟಯರ್ಡ್ ಆಗಿ ಡರ್ಟಿಯಾಗಿ ಆಗಿಬಿಟ್ಟಿದ್ದೆ. ಅದರಿಂದ ಫುಲ್ ಬಿಸಿ ಶವರ್ ತೊಗೊಂಡು ಬಂದು ನನ್ನ ಸ್ಕಿನ್ ಕೇರ್ ಮುಗಿಸ್ಕೊಂಡು ಅದಾದಮೇಲೆ ಸಾಯಿಬಾಬಾಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮತ್ತೆ ಅಡುಗೆ ಮಾಡ್ಕೊತಾ ಇದ್ರು. ನೀಟಾಗಿ ದೇವ್ರಿಗೆ ಹೂವು ಎಲ್ಲ ಹಾಕಿ ಒಂದು ಪೂಜೆ ಮಾಡಿಬಿಟ್ರೆ ಥರ್ಸ್ಡೇ ಅವಾಗ ತಾನೇ ಕಂಪ್ಲೀಟ್ ಆಗಿರ್ತಾರ ಫೀಲ್, ಒಂದು ನೆಮ್ಮದಿ ಕೂಡ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಸೊ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನ್ನ ಕಂಟೆಂಟ್ ಬೇರೆ ಥರನೇ ಇರ್ಬೋದು. ಸೊ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮನೇಲಿ ಏನೇನು ಬೇಕು ಎಲ್ಲ ಪಟ ಸೆಟ್ ಮಾಡ್ಕೊಳ್ಳೋಣ. ಆಮೇಲೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಬಾತ್ರೂಮ್ ಎಲ್ಲ ಸೆಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನನ್ನ ವರ್ಕ್ ಮತ್ತು ನಾರ್ಮಲ್ ಲೈಫ್ ಬ್ಯಾಲೆನ್ಸ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಯಾ ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕಮಿಂಗ್ ವೀಕಲ್ಲಿ ನನ್ನ ಬರ್ಡೇ ಇದೆ ಮತ್ತು ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ. ಸೊ ನಮ್ಮ ವ್ಯಾಲೆಂಟೈನ್ ವೀಕ್ ಮತ್ತು ನನ್ನ ಬರ್ಡೇ ಹೆಂಗೆ ಹೋಗುತ್ತೆ ಅಂತ ನಾನು ತೋರಿಸ್ತೀನಿ. ಸ್ಟೇ ಟ್ಯೂನ್ ಫಾರ್ ದ ಕಂಟೆಂಟ್. ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಮತ್ತು ತುಂಬ ಕಂಟೆಂಟ್ನ ಹಾಗೆ ಮತ್ತು ನನ್ನ ಫೋನ್ 256 GB ಸಾಕಾಗ್ತಿಲ್ಲ, ಸ್ಟೋರೇಜ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ಕೂಡ ನಾನು ಶಾರ್ಟ್ಸ್ ಥರ ಮಾಡಿ ಪಟ ಅಂತ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ನಾವು ಹನಿಮೂನ್ಗೆ ಹೋಗಿದ್ದ ವೀಡಿಯೋಸ್ ಎಲ್ಲ ಸುಮಾರಷ್ಟು ಹಾಗೆ ಉಳ್ಕೊಂಡ್ಬಿಟ್ಟಿದೆ ನಂದು ಸ್ಟೋರೇಜಲ್ಲಿ. ಸೊ ಎಲ್ಲ ಪೋಸ್ಟ್ ಮಾಡಿ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಡ್ರಾಫ್ಟ್ಸ್ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ನೆಕ್ಸ್ಟ್ ನಾನು ಸ್ಪ್ಯಾಮ್ ಮಾಡ್ತೀನಿ ಅಂತ ಅಂದ್ಕೊಂಬೇಡಿ, ತುಂಬಾ ಪೋಸ್ಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲ ಅದನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಕೊತಾ ಇದ್ದೀನಿ. ಮತ್ತು ನನಗೆ ಇದು ಅಭ್ಯಾಸ ಇದೆ ಆ್ಯಕ್ಚುಲಿ 108 ಟೈಮ್ಸ್ ಸಾಯಿರಾಮ್ ಅಂತ ಬರೆಯೋದು. ಬರೆದು ಮುಗಿಸಿ ನನ್ನ ಡಿನ್ನರ್ನ ಮುಗಿಸಿ ಕೈಗೆಲ್ಲ ನೋವು ಬಂದುಬಿಟ್ಟಿತ್ತು, ಟೈಲ್ಗೆಲ್ಲ ಸ್ಕ್ರಬ್ ಮಾಡಿದ್ದು ಬಾತ್ರೂಮ್ದು. ಸೊ ಒಂದು ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ತೊಗೊಂಡು ಮಲಗಿದ್ದೆ.
ಈ ಥರ ಹೋಯ್ತು ನನ್ನ ದಿನ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.